ನಮಸ್ಕಾರ, ಪ್ರೀತಿಯ ನೆಚ್ಚಿನ ಹಾಗೂ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಗಾನ ತಾರೆಗಳ ಜಿ ಸೂಪರ್ ಸ್ಟಾರ್. ಎಲ್ಲರೂ ಹತ್ತತ್ತು ತಗೊಂಡು ನಮಗೆ ವಿನ್ನರ್ ಅನ್ನ ಡಿಸೈಡ್ ಮಾಡೋದು ಎಷ್ಟು ಕಷ್ಟ ಆಗಿದೆ ಗೊತ್ತಾ? ನಮಗಷ್ಟೇ ಅಲ್ಲ ಪಾಪ, ನಮ್ ಜಡ್ಜಸ್ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ನಿಮ್ಗೆ? ಅದಕ್ಕೋಸ್ಕರ ನಾವು ಕಾಂಪಿಟೇಷನ್ ನ ಟಫ್ ಮಾಡಬೇಕು. ಸೊ ಇವತ್ತಿನ ಸಂಚಿಕೆಯಲ್ಲಿ 1-on-1 ಚಾಲೆಂಜ್ ನಡೆಯುತ್ತೆ. ಅಂದ್ರೆ ಒಂದು ತಂಡದಿಂದ ಒಬ್ರು, ಇನ್ನೊಂದು ತಂಡದಿಂದ ಮತ್ತೊಬ್ರು ಬರ್ತಾರೆ, ಚಾಲೆಂಜ್ ಮಾಡ್ತಾರೆ, ಹಾಡ್ತಾರೆ. ಸೊ ಈ ಹಾಡುಗಳು ಯಾವ್ದಪ್ಪ ಅಂತ ಅಂದ್ರೆ ನಮ್ಮ ದೇಸಿ ಸೊಗಡಿನ ಹಾಡುಗಳು. ಅಂತಹ ಹಾಡುಗಳನ್ನ 1-on-1 ಚಾಲೆಂಜ್ ಅಲ್ಲಿ ಹಾಡೋದಕ್ಕೆ ಈಗ 2 ತಂಡಗಳಿಂದ ಕಂಟೆಸ್ಟೆಂಟ್ಸ್ ರೆಡಿ ಆಗಿದ್ದಾರೆ. ಟೀಮ್ ಸುನೀಲ, ನೀವು ಹಾಗೂ ವೈಸ್ ಕ್ಯಾಪ್ಟನ್ ಡಿಸೈಡ್ ಮಾಡಿ ಹೇಳುವಂತ ಹೆಸರು ಹೋಲ್ಡ್ ಅಲ್ಲಿ ಇಟ್ಕೊಂಡಿರಿ. ಚೆನ್ನಪ್ಪ, ನಿಮ್ ಟೀಮ್ ಇಂದ ಯಾರನ್ನ ಕಳಿಸ್ತಾ ಇದ್ದೀರಾ? ನಮ್ಮ ಟೀಮ್ ಇಂದ ಕ್ಷಿತಿ ಅವ್ರನ್ನ ಕಳಿಸ್ತಾ ಇದೀವಿ ಮೇಡಮ್. ಕ್ಷಿತಿ, ಹಲೋ. ಇಲ್ಲ ಮೈಕ್ ಆಫ್ ಆಗಿತ್ತು ನನಗೆ. ಅವರು ಹಲೋ. ಇಲ್ಲ ಹಲೋ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಹೇಳಿ. ನಮ್ಮ ಟೀಮ್ ಕಡೆಯಿಂದ ಮೈಸೂರಿನ ರುಚಿತಾ ಬರ್ತಾ ಇದ್ದಾರೆ. ಒಂದ್ ನಿಮಿಷ, ರಚಿತಾ ಯಾರು? ರುಚಿತಾ. ಆ ಫುಲ್ ಸೆಂಟೆನ್ಸ್ ನೀ ಹೇಳು ಜ್ಞಾನೇಶ. ನಮ್ಮ ಟೀಮ್ ಇಂದ ಮೈಸೂರಿನ ಅಕ್ಕ ರುಚಿತಾ ಅಕ್ಕ ಬರ್ತಾರೆ. ಮೈಸೂರಿಗೆ ಒಂದು ಅಕ್ಕ? ಇಲ್ಲ ಕರೆಕ್ಟ್. ಮೈಸೂರಿಗೆ ಅಕ್ಕ ಮಾಡ್ಬಿಟ್ರಲ್ಲಮ್ಮ ನಿನ್ನ. ಬಾ ಅಕ್ಕ, ಯಾವ ಹಾಡು ಆಡ್ತಾ ಇದ್ದೀರಾ ನೀವು? ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಅರೆ ಜೋಗಿ ಜೋಗಿ ಕೃಷ್ಣ ಹುಡುಕಿದ ಬಾಮೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ಮೀರ ಇವಳೇನಾ, ಕುಂದ್ರೆ ನಿಂತ್ರೆ ನೀನೇನ, ನಿಂದೆ ಪೂರ ಧ್ಯಾನನ, ಕಾಣಿಸಿ ಇವಳಿಗೆ ಒಮ್ಮೆ ಯಜಮಾನ. ಎಲ್ಲೋ ಜೋಗಪ್ಪ ನಿನ್ನ ರಮಾನ್ಯ ಅಂತ ಒಮ್ಮೆ ಹೇಳಲು, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಅಂತ ಒಮ್ಮೆ ಹೇಳಲು, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿಂತಳು ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ. ಎಲ್ಲಿದ್ದಾರೇನು ನನ್ನ ಅರಮಾನಿ, ಯಾಕಿಂಗೆ ಹುಡುಗುತ್ತಿ ಸುಮ್ಮಾನಿ, ಏನಿಸ್ಯಾಂತ ಒಸಿ ಹೇಳಮ್ಮಿ, ಏನಿಸ್ಯಾಂತ ಒಸಿ ಹೇಳಮ್ಮಿ. ಅರೆ ಜೋಗಿ 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 ಹೇ. 500 ಹಟ್ಟಿ ಕರ್ಸಿ ನಿನ್ ಹೆಸ್ರಲ್ಲಿ ಜಾಕ ಬಸ್ಸಿ ಒತ್ ನೋಡಿ ಕಾದು ಕೊಂದಲ್ಲೋ, ಊರ್ ತುಂಬ ಚಪ್ರ ಹಾಕ್ಸಿ ಬಾಜಾ ಬಜಂತಿ ಬಾಜಿ ಸಬರಿ ನಿನ್ಗಾಗಿ ಗೊತ್ತಲ್ಲ. ಶಬರಿ ಕಾದಿತ್ತು ಶ್ರೀರಾಮನ ದರ್ಶನಕ್ಕಾಗಮ್ಮೆ, ನೀನು ಕಾಯೋದು ಯಾಕಂತ ಗೊತ್ತಾಗ್ತಿಲ್ಲಮ್ಮೆ. ಕೃಷ್ಣ ಹುಡುಕಿದ ಬಾಮೇನ, ರಾಮ ಹುಡುಕಿದ ಸೀತೇನ, ನಿನ್ನ ಹುಡುಕೋ ಮೀರ ಇವಳೇನಾ, ಕುಂತ್ರೆ ನಿಂತ್ರೆ ನೀನೇನ, ಹಿಂದೆ ಪೂರ ಧ್ಯಾನನ, ಕಾಣಿಸಿ ಇವಳಿಗೆ ಒಮ್ಮೆ ಯಜಮಾನ. ಎಲ್ಲ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿಂತಳ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಎಲ್ಲಿದ್ದಾರೇನು ನನ್ನ ಅರಮಾನಿ, ಯಾಕಿಂಗೆ ಹುಡುಕುತ್ತಿ ಸುಮ್ಮಾನಿ, ಏನಿಸ್ಯಾಂತ ವಸಿಯೋಳಮ್ಮಿ, ಏನಿಸ್ಯಾಂತ ವಸಿಯೋಳಮ್ಮಿ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ,
ರುಚಿತಾ ಹಾಗೂ ಕ್ಷಿತಿ ಅವರ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ. ಸೊ ರುಚಿತಾ ಹಾಗೂ ಕ್ಷಿತಿ ಅವರು ಜೋಗಿ ಚಿತ್ರದ ಸೂಪರ್ ಡೂಪರ್ ಹಿಟ್ ಸಾಂಗ್ ಅನ್ನ ಹಾಡಿದಿರಾ. ಗುರುಗಳೇ, ಹೇಗನ್ಸ್ತು ನಿಮ್ಗೆ? ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಲ್ಲೋ ಜೋಗಪ್ಪದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಟೆನ್ಷನ್ ಬಂದ್ಬಿಡ್ತಾ ಅಂತ ಪರ್ಫಾರ್ಮೆನ್ಸ್ ಅಲ್ಲಿ ಅಂತ ಅನ್ಸ್ತು ನನಗೆ. ಅಂದ್ರೆ ತುಂಬಾ ಕಂಟ್ರೋಲ್, ಒಂದ್ ರೀತಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹಾಡ್ದಂಗಿತ್ತು. ಒರಿಜಿನಲ್ ಸಿಂಗರ್ ಸುನೀತಾ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಮತ್ತೊಮ್ಮೆ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಅಂಡ್ ಒಂದು ಫ್ರೀ ಸ್ಪಿರಿಟ್ ಇದೆ ಈ ಸಾಂಗ್ ಹಾಡ್ಬೇಕಾದ್ರೆ. ಆ ಫ್ರೀ ಸ್ಪಿರಿಟ್ ಎಲ್ಲೋ ಒಂದ್ ಕಡೆ ಇಬ್ರಲ್ಲೂ, ಅಂದ್ರೆ ಇಲ್ಲಿ ಕ್ಷಿತಿ ಪರ್ಫಾರ್ಮ್ ಮಾಡ್ತಿದ್ದಾಳೆ ಅಂತ ಅನ್ಸ್ಬೇಕಾದ್ರೆ ಅಲ್ಲೇನೋ ಒಂದು ಡ್ರಾಪ್ ಆಯ್ತು. ಮತ್ತೆ ರುಚಿತಾ ಬಂದಾಗ ಇಲ್ಲಿ ಸ್ಕೋರ್ ಮಾಡ್ತಾರೆ ಅಂದ್ರೆ ಅಲ್ಲೂ ಸ್ವಲ್ಪ ಹೀಗಿತ್ತು ಅಂತ ಅನ್ಸ್ತು. ಬಟ್ ಗುಡ್ ಪರ್ಫಾರ್ಮೆನ್ಸ್. ಅಂದ್ರೆ ಈ ಹಾಡು ಜನಪ್ರಿಯವಾದ ಹಾಡು, ಸೊ ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇದು ಲಾಸ್ಟ್ ರೌಂಡ್ ಅಂತ ನಾವು ಅನ್ಕೋಬೇಕಾದ್ರೆ ಸ್ವಲ್ಪ ಬೆಟರ್ ಆಗಿದ್ದಿರಬಹುದೇನೋ ಅಂತ ಒಂದು ಥಾಟ್ ಬಂತು. ಬಟ್ ಎನಿವೇಸ್ ನೋಡೋಣ, ಲೆಟ್ಸ್ ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ನಿಮ್ಗೆ ಏನ್ ಅನ್ಸುತ್ತೆ ರಾಘು? ಇಬ್ರು ಬಹಳ ಧೈರ್ಯ ಮಾಡಿ ಹಾಡಿದ್ದಾರೆ ಈ ಹಾಡನ್ನ. ಈ ಹಾಡ ತುಂಬಾ ಧೈರ್ಯ ಬೇಕು ಹಾಡನ್ನ ಹಾಡೋದಕ್ಕೆ. ಗುರುಗಳು ಹೇಳಿದಾಗೆ ದಟ್ ಥ್ರೋ, ದಟ್ ಓಪನ್ನೆಸ್ ಇನ್ ದ ವಾಯ್ಸ್ ಅದು ಬೇಕಾಗಬಹುದು. ಅಂಡ್ ಡಿಸೈಡಿಂಗ್ ಸಾಂಗ್ ಆಗಿರೋದ್ರಿಂದ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಇನ್ನು ಅದ್ಭುತವಾಗಿ ಬರೋ ಎಲ್ಲ ಕೆಪಾಸಿಟೀಸ್, ಹಾಡೋ ಎಲ್ಲ ಕೆಪಾಸಿಟೀಸ್ ನಿಮ್ಮಿಬ್ರಿಗೂ ಇದ್ರೂ ಕೂಡ ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತೇನೋ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಬಟ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಸಿಂಗಿಂಗ್ ವಾಸ್ ವೆರಿ ಗುಡ್, ಎಕ್ಸಲೆಂಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಝೀ ಸೂಪರ್ ಸ್ಟಾರ್ಸ್ ನ ಕೊನೆಯ ಹಂತಕ್ಕೆ ಬಂದಿದೀವಿ. ಇದ್ರ ಮೇಲೆ ಯಾವ ಕಾಂಪಿಟೇಷನ್ ನಮ್ ಕೈಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ಕಾಂಪಿಟೇಷನ್ ತರನೇ ಅನ್ಸ್ತಾ ಇಲ್ಲ. ಇಬ್ರು ಒಟ್ಟಿಗೆ ಹೋಗ್ತಾ ಇದಾರೆ. ಎಂತ ಕಾಂಪಿಟೇಷನ್ ಇದು? ಯಾರು ಮೇಲೆ ಕೆಳಗೆ ಅಂತ 0.5 ಅಂತೆ, 0.75 ಅಂತೆ, 0.25 ಅಂತೆ, ಹಿಂಗ್ ಹೋಗ್ತಾ ಇದ್ರೆ ಡಿಸಿಷನ್ ತಗೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಕಾಂಪಿಟೇಷನ್ ಮೀರಿ ಪರ್ಫಾರ್ಮ್ ಮಾಡಿದಂತ ಎರಡು ತಂಡಗಳಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಬರಬೇಕು. ಹೀಗೆ ಹೇಳಿದ ತಕ್ಷಣ ನಾವು ಎರಡು ಟೀಮ್ಗಳ ಮಧ್ಯೆ ಟೈ ಮಾಡ್ತೀವಿ ಅಂತ ಯಾರೆಲ್ಲ ನಂಬಿದಿರಾ ಅದೆಲ್ಲ ಸುಳ್ಳು. ಅಲ್ಲಿರುವಂತ ಒಂದು ದೊಡ್ಡ ಟ್ರೋಫಿ ಒಂದು ಟೀಮಿಗೆ ಮಾತ್ರ ಸೇರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಬಜೆಟ್ ಅಷ್ಟೇ ಇದೆ. ಅದು ಟೀಮ್ ಚೆನ್ನಪ್ಪ ನಾ ಅಥವಾ ಟೀಮ್ ಸುನೀಲನಾ? ಅವನ್ ವೈಸ್ ಕ್ಯಾಪ್ಟನೇ ನುಡಿದ್ಬಿಟ್ಟ. ಅಲ್ಲ, ನಿಂದೊಂದು ಟೀಮು, ನಿಂದೊಂದು ವೈಸ್ ಕ್ಯಾಪ್ಟನು. ನಾನು ನಿಂಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದೆ ಗೊತ್ತಾ? ದುಶ್ಮನ್ ಕಹಾ ಹೇ ಅಂದ್ರೆ ಟೀಮ್ ತುಂಬಾ ಹೇ, ಪಗಲ್ ಮೇ ಹೇ, ಅಷ್ಟೇ ಪಕ್ಕದಲ್ಲೇ ಹೇ. ಹಲೋ. ಏನು ಅಲ್ಲ ಕಣೋ, ಅಲ್ಲ ಅಂದ್ಬಿಟ್ಟಿಯಲ್ಲೋ ನೀನು. ಟ್ರೋಫಿ ಬೇಡವಾ ನಿನಗೆ? ಬೇಕು. ಅಲ್ಲ ನೀನು ಯೋಚನೆ ಮಾಡು. ಅವಾಗಿಂದ ಆಟ ಆಡಿಸ್ತಿದ್ರಲ್ಲ ಅಣ್ಣನ, ಮೋಸ್ಟ್ಲಿ ಅವರಿಗೆ ಬರ್ಬೋದಂತ ಹಿಂಗ್ ತಿರುಗುತ್ತೀರ ಅಂತ ನಾವು ಅಲ್ಲ ಅಂತ. ನಾನು ಆಟ ಆಡ್ಸೇ ಇಲ್ವಲ್ಲ. ನಮಗೆ ಬರೋದು. ನಾನು ನೀವು ಅವಾಗಿಂದ ಆಟ ಆಡಿಸ್ತಿದ್ದೀರಲ್ಲ. ಲೋ, ನಿನಗೆ ಟ್ರೋಫಿ ಬೇಕಾ ಬೇಡ? ಬೇಕು. ನೋಡ, ಕರೆಕ್ಟ್ ಆಗಿ ನೋಡ್ಕೋ. ಈಸಿಯಾಗಿ ನೀನ್ ಅದ್ರಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾವು ಈಜ್ಬೋದು. ಅದ್ರಲ್ಲಿ ನೀನು ಕೊಡ್ಲಿಲ್ಲ ಅಂದ್ರೆ ಕಸ್ಕೊಂತೀವಿ. ಅಂದ್ರೆ ಏನಂತ ಕಿತ್ಕೊಂತೀವಿ. ಈ ಕಿತ್ಕೊಳಕ್ ಅದೇನ್ ಕ್ಯಾರೆಟ್ ಏನು? ಈಗ ಮುಂದಿನ ಚಾಲೆಂಜ್ ನ ಸ್ಪರ್ಧಿಗಳು ಯಾರು ಅಂತ ತಿಳ್ಕೊಳ್ಳೋಣ. ಟೀಮ್ ಚೆನ್ನಪ್ಪ. ನಮ್ಮ ಟೀಮಿಂದ ಮಂಡ್ಯದ ಹೈದ ಧನುಷ್ ಅವರು ಬರ್ತಾ ಇದ್ದಾರೆ. ನಮ್ಮ ಟೀಮಿಂದ ಅಶ್ವಿನ್ ಅಣ್ಣ ಬರ್ತಾರೆ. ರೇ 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 ರಾ ರೇ 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 ರಾ ರೇ 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 ತರಬಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲತ್ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ತರವಲ್ಲತ್ತಾಗಿ ನಿನ್ನ ತಂಬೂರಿ
ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನದ ಮ್ಯಾಳಕ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳದೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತರ ಗುರುಗಳರಿಯದೆ ಸರಸ ಸಂಗೀತರ ಗುರುಗಳರಿಯದೆ ಬರಿದೆ ಬಾರಿಸದಿರೋ ತಂಬೂರಿ. ತರವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಬರದೆ ಬಾರಿಸದಿರೋ ತಂಬೂರಿ. ಬರದೆ ಬಾರಿಸದಿರೋ ತಂಬೂರಿ. ದೊಡ್ಡ ಚಪ್ಪಾಳೆ ಬರಬೇಕು ಅಶ್ವಿನ್ ಹಾಗೂ ಧನುಷ್ ಅವ್ರಿಗೆ. ಈ ರೀತಿ ಹಾಡನ್ನ ಹಾಡೋದಕ್ಕೆ ಸ್ಫೂರ್ತಿ ಸಿ ಅಶ್ವಥ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಈ ಹಾಡು ಹಾಡೋದಕ್ಕೆ ನಿಂತು ಸ್ಟಾರ್ಟಿಂಗ್ ಆಲಾಪ್ ಶುರು ಮಾಡಿದ್ರೆ ಸಾಕು, ಜನ ಕೂಗನ್ನ ನಿಲ್ಸೋದೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಈ ಹಾಡನ್ನ ಎದ್ದು ನಿಂತು ಡ್ಯಾನ್ಸ್ ಮಾಡುವಂತ ಒಂದು ಎನರ್ಜಿನ ಅಶ್ವಥ್ ಸರ್ ಕ್ರಿಯೇಟ್ ಮಾಡ್ತಿದ್ರು. ಅದನ್ನ ನಾವೆಲ್ಲರೂ ನೋಡಿದ್ದೇವೆ. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಬರಬೇಕು ಸಿ ಅಶ್ವಥ್ ಸರ್ಗೆ ಪ್ಲೀಸ್. ನೀವು ಬೇರೆನೆ ಒಂದು ಎನರ್ಜಿ ಕ್ರಿಯೇಟ್ ಮಾಡೋದ್ರಲ್ಲಿ. ಏನ್ ಎನರ್ಜಿ! ರಾಘು ಕೈಲಿ ಕೂತ್ಕೊಳ್ಳೋಕೆ ಆಗಿಲ್ಲ. ಯಾವಾಗ ನಿಂತ್ಕೊಳ್ಳಿ, ಈಗ ನಿಂತ್ಕೊಳ್ಳ, ಅವಾಗ ನಿಂತ್ಕೊಳ್ಳ ಅಂತ ಕಡೆಗೆ ನಿಂತ್ಕೊಂಡು ಚಪ್ಪಾಳೆಯನ್ನ ಹೊಡೆದಿದ್ದಾರೆ ವಿಜಯ್ ರಾಘವೇಂದ್ರ ಅವರು. ಧನ್ಯವಾದಗಳು. ಹೌದು, ಯಾಕೆಂದರೆ ಮೊನ್ನೆ ತಾನೇ ಸಿ ಅಶ್ವಥ್ ಅಂಕಲ್ನ ನೆನೆಸ್ಕೊಂಡು ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ಟಿ ವಿನಲ್ಲಿ ಚಿನ್ನಾರಿ ಮುತ್ತ ಸಿನಿಮಾ ಬರ್ತಾ ಇತ್ತು. ಇವತ್ತು ನಾನು ಏನೇ ಆಗಿದ್ರು ಮುಂದಕ್ಕೆ ನಾನು ಏನೇ ಆದರೂ ಸಹ ಒಳ್ಳೆ ರೀತಿಲಿ ಯಾವುದೇ ಬೆಳವಣಿಗೆ ಆದರೂ ಕೂಡ ಜನ ಚಿನ್ನಾರಿ ಮುತ್ತ ಅನ್ನೋದನ್ನ ತೆಗೆದು ನನ್ನ ವಿಜಯ ರಾಘವೇಂದ್ರ ಅಂತ ಕರೆಯೋದೇ ಇಲ್ಲ. ಅವರು ಚಿನ್ನಾರಿ ಮುತ್ತ ಅನ್ನೋ ಟ್ಯಾಗ್ ಹಾಕೇ ನನ್ನ ವಿಜಯ ರಾಘವೇಂದ್ರ ಅಂತ ಆಗಲಿ, ವಿಜಯ್ ಅಂತ ಆಗಲಿ, ರಾಘು ಅಂತ ಆಗಲಿ ಕರೆಯೋದು. ಸೊ ಹಾಗಾಗಿ ಸಿ ಅಶ್ವಥ್ ಅಂಕಲ್, ನಾಗಾಭರಣ ಅಂಕಲ್, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಸರ್, ಇವ್ರನ್ನ ಯಾರನ್ನೂ ನಾನು ಮರೆಯೋ ಹಾಗೆ ಇಲ್ಲ. ಅದರಲ್ಲೂ ಸಿ ಅಶ್ವಥ್ ಅಂಕಲ್ ಅವರ ಧ್ವನಿ ಇದೆಯಲ್ಲ, ಅವರ ಕಂಠ ಕೆಲವ್ರಿಗೆ ರೀಪ್ಲೇಸ್ಮೆಂಟ್ ಸಿಗ್ಬೋದು. ಅಂದರೆ ಇವ್ರಿಗೆ ಇವ್ರು ಈ ಥರ ಹಾಡ್ಬೋದು ಅಂತ. ಸಿ ಅಶ್ವಥ್ ಅಂಕಲ್ಗೆ ಸಾಧ್ಯನೇ ಇಲ್ಲ. ಅದು ನಮ್ಮ ಅಂಬರೀಷ್ ಅಂಕಲ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ನೋ ವೇ, ಚಾನ್ಸೇ ಇಲ್ಲ. ಆ ಥರ ಅವ್ರ ಹಾಡುಗಳು, ಆ ಥರ ಅವರ ಹಾಡುಗಾರಿಕೆ. ಅವರು ನಿಂತ್ಕೊಂಡು ಹಾಡ್ತಾ ಇರ್ಬೇಕಾದ್ರೆ ಆಡಿಯನ್ಸ್ನ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೋತಾರೆ, ಎಷ್ಟು ಚೆನ್ನಾಗಿ ಇಂಟ್ರ್ಯಾಕ್ಟ್, ಅಂದರೆ ಮಾತಲ್ಲ, ಅವ್ರ ಹಾಡಿನ ಮುಖಾಂತರನೇ ಇಂಟ್ರ್ಯಾಕ್ಟ್ ಮಾಡ್ತಾರೆ ಆಡಿಯನ್ಸ್ ಜೊತೆ. ಆ ಥರ ಮಾಂತ್ರಿಕ ಅವರು. ಅಷ್ಟು ಚೆನ್ನಾಗಿ ಹಾಡುಗಳನ್ನ ಕಂಪೋಸ್ ಮಾಡ್ತಾರೆ, ಹಾಡ್ತಾರೆ. ಜೊತೆಗೆ ಇನ್ನೆಷ್ಟು 100 ವರ್ಷ ಕಳೆದ್ರೂ ಕೂಡ ಈ ಹಾಡು ನಿಮ್ಮ ಥರ ಶ್ರದ್ಧೆಯಿಂದ ಎಷ್ಟು ಜನ ಬಂದು ಹಾಡಿದ್ರು ಇದೇ ಥರ ಹುಮ್ಮಸ್ಸನ್ನು ಕೊಡುತ್ತೆ ಈ ಹಾಡು. ಆ ಹಾಡನ್ನ ಎಷ್ಟು ಸೆವರಲ್ ಫೋಲ್ಡ್ಸ್ ಅದನ್ನು ನೀವಿಬ್ರು ಎತ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಧನುಷ್ ಆಮೇಲೆ ಅಶ್ವಿನ್, ನೀವಿಬ್ರು ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು. ನಿಜವಾಗ್ಲೂ
ಪೈಪೋಟಿನೇ, ನಿಜವಾದ ಪೈಪೋಟಿ ಇದ್ರೆ ನೀನು ಆಮೇಲೆ ಬಾ ಇಬ್ರು ಜೊತೆಗೆ ತೊಗೊಂಡೋಗೋಣ, ಇಬ್ರು ಹಾಡನ್ನ ಲಿಫ್ಟ್ ಮಾಡೋಣ ಅನ್ನೋ ಥರ ದಟ್ ಸ್ಪಿರಿಟ್ ವಾಸ್ ವೆರಿ ವೆರಿ ಎವಿಡೆಂಟ್. ಹಾಗಾಗಿ ಹಾಡು ಮುಗಿದ ತಕ್ಷಣ ಖುಷಿಯಾಗಿ ನಿಂತು ಚಪ್ಪಾಳೆ ಹೊಡೆದೆ ನಾನು ಆ್ಯಸ್ ಎನ್ ಆಡಿಯನ್ಸ್. ನಿಮ್ಮನ್ನು ಆ ರೀತಿ ಎಂಜಾಯ್ ಮಾಡಿದೆ. ಆ ಎಂಜಾಯ್ ಮಾಡಿಸಿದ್ದಕ್ಕೆ ನಿಮಗೆ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೆರಿ ವೆಲ್ ಸರ್. ಥ್ಯಾಂಕ್ ಯು ಸೊ ಮಚ್. ಇವರಿಬ್ರು ಹಾಡಿದ್ದಿರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಮ್ಯೂಸಿಷಿಯನ್ಸ್. ಎಸ್ಪೆಷಲಿ ಆನ್ ಪಾಪ್ಯುಲರ್ ಡಿಮ್ಯಾಂಡ್ ಅಲ್ಲಿ ಒಂದು ಪಲ್ಲವಿ ಬರೋದಕ್ಕೆ ಒಂದು ಜಾಗ ಕೊಟ್ರಿ ನೀವು, ಒಂದು ಅರೇಂಜ್ಮೆಂಟು. ದೇವರಾಣೆ ಹೇಳ್ತಾ ಇದ್ದೀನಿ, ಕಳೆದೋಗ್ಬಿಟ್ಟೆ ನಾನು. ನೀವು ಸಿಂಗ್ ಆ ಚರಣದಿಂದ ಪಲ್ಲವಿ ಲ್ಯಾಂಡ್ ಆಗ್ತೀರಾ, ಯು ಜಸ್ಟ್ ಸಿಂಗ್ ದ ಎಂಡ್ ಆಫ್ ದ ಚರಣ ಆ್ಯಂಡ್ ದೆನ್ ಯು ಬಿಗಿನ್ ದ ಪಲ್ಲವಿ ಇಲ್ಲ, ಆ ಫ್ರೇಸನ್ನು ದಯವಿಟ್ಟು ಆನ್ ಪಾಪ್ಯುಲರ್ ಡಿಮ್ಯಾಂಡ್. ಶಿಶುನಾಳದೀಶನ ಓದು ಪುರಾಣದಿ, ಶಿಶುನಾಳದೀಶನ ಓದು ಪುರಾಣದಿ, ಹಸನಾಗಿ ಬಾರಿಸೋ ತಂಬೂರಿ. ಲವ್ಲಿ. ವೆರಿ ವೆರಿ ಕ್ಲೆವರ್, ವೆರಿ ನೈಸ್. ಯಾಕೆಂದ್ರೆ ನೀವು ಅದನ್ನು ಹಾಡದೆ you made sure we heard the arrangements. Ega with your singing we want to hear that. So one more time. Ready? 1 2 1 2 3 4. ಶಿಶುನಾಳದೀಶನ ಓದು ಪುರಾಣದಿ, ಶಿಶುನಾಳದೀಶನ ಓದು ಪುರಾಣದಿ, ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಆಹಾ. And coming back to both of you, ಈಗ ವಿಜಯ್ ಅವ್ರು ಹೇಳಿದ್ರು ಲಿಫ್ಟ್, ಅಶ್ವಿನ್ದು ಲಿಫ್ಟ್ ಸ್ವಲ್ಪ ಒಂಚೂರು ಮಧ್ಯದಲ್ಲಿ ಸ್ವಲ್ಪ ಇದಾಯಿತು, ಬಟ್ 100% ಹೇಳ್ತಾ ಇದ್ದೀನಿ, ಇಲ್ಲ ಏನೂ ಆಗಿಲ್ಲ. ಅಂತಹ ಒಂದು ಪ್ರಯತ್ನ ಲೈವಲ್ಲಿ ಹಾಡಬೇಕಾದ್ರೆ ಅಂತಹ ಒಂದು ಪ್ರಯತ್ನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು, ಗಟ್ಸ್ ಬೇಕು, ಆಯಿತಾ? ಸೊ ಹಾಗಾಗಿ ಈ ಥರ ಒಂದು ಮಿಸ್ ಆದ್ರೂ ಸಹ ನಮ್ಮಲ್ಲಿ ನೀನು ಎಲ್ಲಿ ಹೋಗಿ ಬಂದೆ ಅನ್ನೋದು ನಮ್ಮ ಮೈಂಡಿಗೆ ಅದು ದಾಖಲೆ ಆಯಿತು. ಆ್ಯಂಡ್ ನನಗೇನಿಸ್ತು, ಇಲ್ಲಿ ಧನುಷ್ ಅವಂದು ಆಲಾಪ್ ತಗೊಂಡಾಗ ಹಿ ಡಿಡ್ ನಾಟ್ ಸೇಯಿಂಗ್ ನಿಂದು ಮಿಸ್ ಆಯ್ತು ನಂದು ನಿಭಾಯಿಸ್ತೀನಿ ಅಂತ ಅಲ್ಲ, ನಿಂದು ಸೇರಿಸಿ ನಾನು ಅಲ್ಲಿ ಐ ವಿಲ್ ಕವರ್ ಇಟ್ ಅಪ್ ಅನ್ನೋ ಥರ ಅವ್ನು ಹಾಡ್ದ. ದಟ್ ಇಸ್ ವಾಟ್ ಐ ಫೆಲ್ಟ್. ಇಫ್ ಲಿಟ್ರಲಿ ಡಿಡ್ ದಟ್. ಅಂದರೆ ಹಾಡು ಸೋಲ್ಬಾರ್ದು, ನಮ್ಮ ಪರ್ಫಾರ್ಮೆನ್ಸ್ ಸೋಲ್ಬಾರ್ದು ಅನ್ನೋ ರೀತಿಯಲ್ಲಿ ಹಾಡ್ದ ಅಂತ ನನಗೆ ಹ್ಯಾಟ್ಸ್ ಆಫ್ ಟು ದಟ್ ವಂಡರ್ಫುಲ್ ಸ್ಪಿರಿಟ್ ಆಫ್ ಧನುಷ್. ಅಟ್ ದ ಸೇಮ್ ಟೈಮ್ ಬೋತ್ ಆಫ್ ಯು ನಿಜವಾಗ್ಲೂ ವಿಜಯ್ ಹೇಳಿದ ಹಾಗೆ ಇದು ಆಧ್ಯಾತ್ಮ, ಒಂದು ಫಿಲಸಾಫಿಕಲ್ ಸಾಂಗ್ಗೆ ಅದಕ್ಕೆ ಬೇಕಾಗಿರುವಂತಹ ಅಷ್ಟೇ ಗತ್ತಿರುವಂತಹ ಸಂಗೀತದ ಒಂದು ಲಿಂಕ್ ಏನಿದೆ, ಒಂದು ಆಭರಣ ಏನಿದೆ, ಒಂದು ಅಲಂಕಾರ ಏನಿದೆ, ಅದನ್ನು ನೀವು ಕೊಟ್ಟಿದ್ದೀರಾ ಅಂತ ಅನಿಸ್ತು ನನಗೆ. ಐ ಡೆಫಿನೆಟ್ಲಿ ಅದು ಎಷ್ಟು ಡೆಪ್ತ್ ಇದೆಯೋ ಅದರಷ್ಟೇ ಡೆಪ್ತ್ ನೀವು ಸಂಗೀತದಲ್ಲಿ ತುಂಬಿದ್ದೀರಾ ಅಂತ ನನಗನ್ನಿಸ್ತು. ಯಾಕೆಂದರೆ ಈ ಪಾಂಡಿತ್ಯ ಬೇಕು ಇದೆಲ್ಲ ಹಾಡೋದಕ್ಕೆ. ಆ ಪಾಂಡಿತ್ಯ ಎಲ್ಲೂ ಕೂಡ ಇಟ್ ಡಿಂಟ್ ಇಂಟರ್ಫಿಯರ್ ವಿತ್ ದ ಸೇಯಿಂಗ್ ಆರ್ ದಿ ಫಿಲಾಸಫಿ ಬಿಹೈಂಡ್ ದ ಸಾಂಗ್. ಸೊ ಹಾಗಾಗಿ ಇನ್ ದ ಸಾಂಗ್. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ಯು. ನಿಮ್ಮಿಬ್ಬರ ಒಂದು ಗ್ರೋತು, ನಿಮ್ಮಿಬ್ಬರ ಒಂದು ಧೈರ್ಯ, ನಿಮ್ಮಿಬ್ಬರ ಒಂದು ಪಾಂಡಿತ್ಯ ಕಾಣ್ತಾ ಇತ್ತು. ವಿ ಆರ್ ಪ್ರೌಡ್ ಆಫ್ ಸೇಯಿಂಗ್ ದಟ್ ಯು ಆರ್ ಆಲ್ ಪ್ರಾಡಕ್ಟ್ಸ್ ಆಫ್ ದಿಸ್ ಸ್ಟೇಜ್. ಸೊ ಗಾಡ್ ಬ್ಲೆಸ್ ಯು ಬೋತ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಇಬ್ಬರು ಪರ್ಫಾರ್ಮೆನ್ಸ್ ಅನ್ನ ಮುಗಿಸಿದ್ದಾರೆ. ಸೊ ಇಬ್ಬರಲ್ಲಿ ಗೆಲುವು ಯಾರಿಗೆ ಅನ್ನೋದನ್ನ ಈಗ ಜಡ್ಜಸ್ ಹತ್ರ ತಿಳಿಯುವಂತಹ ಸಮಯ. Dhanush 10. Thank you sir, thank you so much. Ashwin deserves a 10, but he knows why it is 9.5. Very true. But mind blowing. Thank you so much. Thank you so much. Thank you. Congratulations. Thank you so much. Thank you. So ಸುನೀಲ್, ನಿಮ್ಮ ಟೀಮ್ಗೆ ಸಿಕ್ಕಿದೆ 9.5. ಟೀಮ್ ಚೆನ್ನಪ್ಪ ನಿಮಗೆ ಸಿಗ್ತಾ ಇದೆ 10 ಪಾಯಿಂಟ್.